ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವೈಶಂಪಾಳ್ಯ ಗ್ರಾಮದ ಲಿಂಗರಾಜು ಅವರಿಗೆ ಸೇರಿದ 30 x 30 ಅಡಿ ಉದ್ದ ಅಗಲ ಹಾಗೂ ಸುಮಾರು 70 ಅಡಿ ಆಳವಿರುವ ಸುಮಾರು 5 ಅಡಿ ನೀರು ತುಂಬಿದ್ದ ಬಾವಿಗೆ ನೀರು ಅರಸಿ ಬಂದ ಕಾಡು ಹಂದಿ ಅಜಾಗರೂಕತೆಯಿಂದ ಬಿದ್ದಿತ್ತು. ವಿಷಯ ತಿಳಿದು ಕೂಡಲೇ ಹನೂರು ಅಗ್ನಿಶಾಮಕ ಠಾಣೆಯ ಪ್ರಭಾರ ಠಾಣಾಧಿಕಾರಿ ಮಹೇಶ್ ಅವರ ನೇತೃತ್ವದ ತಂಡ ಸ್ಥಳಕ್ಕೆ ಧಾವಿಸಿತು. ಸಿಬ್ಬಂದಿ ಸೂಕ್ತ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಹಂದಿಯನ್ನು ಬಾವಿಯಿಂದ ಮೇಲಕ್ಕೆತ್ತಿ ರಕ್ಷಣೆ ಮಾಡಿದರು. ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿಯ ಸಮ್ಮುಖದಲ್ಲಿ ಹಂದಿಯನ್ನು ಸಮೀಪದ ಬಯಲು ಪ್ರದೇಶಕ್ಕೆ ಸುರಕ್ಷಿತವಾಗಿ ಬಿಡಲಾಯಿತು. ಈ ಕಾರ್ಯಾಚರಣೆಯಲ್ಲಿ ಪ್ರಭಾರ ಅಗ್ನಿಶಾಮಕ ಠಾಣಾಧಿಕಾರಿ ಮಹೇಶ್, ಸಿಬ್ಬಂದಿಗಳಾದ ಪೆರಿಯನಾಗಂ, ಮಹೇಶ್ ಕುಮಾರ್, ಹರ್ಷ, ಲೋಕೇಶ್ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳಾದ ಚಿನ್ನಸ್ವಾಮಿ, ಲಾಯಪ್ಪ, ನಿಂಗರಾಜ್, ನಂದೀಶ್ ಮತ್ತು ಅಭಿಕೃಷ್ಣ ಉಪಸ್ಥಿತರಿದ್ದರು. ಬಲೆ ಹೋಗ್ಲಿ, ಜೊತೆಗೆ ಹೋಗ್ಲಿ, ಬಲೆ ಜೊತೆಗೆ ಹೋಗ್ಲಿ. ಇರಿ ಸ್ವಲ್ಪ ಇರಿ, ಸಮಾಧಾನ ತಗೊಳ್ಳಿ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವೈಶಂಪಾಳ್ಯ ಗ್ರಾಮದ ಲಿಂಗರಾಜು ಅವರಿಗೆ ಸೇರಿದ 30 x 30 ಅಡಿ ಉದ್ದ ಅಗಲ ಹಾಗೂ ಸುಮಾರು 70 ಅಡಿ ಆಳವಿರುವ ಸುಮಾರು 5 ಅಡಿ ನೀರು ತುಂಬಿದ್ದ ಬಾವಿಗೆ ನೀರು ಅರಸಿ ಬಂದ ಕಾಡು ಹಂದಿ ಅಜಾಗರೂಕತೆಯಿಂದ ಬಿದ್ದಿತ್ತು. ವಿಷಯ ತಿಳಿದು ಕೂಡಲೇ ಹನೂರು ಅಗ್ನಿಶಾಮಕ ಠಾಣೆಯ ಪ್ರಭಾರ ಠಾಣಾಧಿಕಾರಿ ಮಹೇಶ್ ಅವರ ನೇತೃತ್ವದ ತಂಡ ಸ್ಥಳಕ್ಕೆ ಧಾವಿಸಿತು. ಸಿಬ್ಬಂದಿ ಸೂಕ್ತ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಹಂದಿಯನ್ನು ಬಾವಿಯಿಂದ ಮೇಲಕ್ಕೆತ್ತಿ ರಕ್ಷಣೆ ಮಾಡಿದರು. ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿಯ ಸಮ್ಮುಖದಲ್ಲಿ ಹಂದಿಯನ್ನು ಸಮೀಪದ ಬಯಲು ಪ್ರದೇಶಕ್ಕೆ ಸುರಕ್ಷಿತವಾಗಿ ಬಿಡಲಾಯಿತು. ಈ ಕಾರ್ಯಾಚರಣೆಯಲ್ಲಿ ಪ್ರಭಾರ ಅಗ್ನಿಶಾಮಕ ಠಾಣಾಧಿಕಾರಿ ಮಹೇಶ್, ಸಿಬ್ಬಂದಿಗಳಾದ ಪೆರಿಯನಾಗಂ, ಮಹೇಶ್ ಕುಮಾರ್, ಹರ್ಷ, ಲೋಕೇಶ್ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳಾದ ಚಿನ್ನಸ್ವಾಮಿ, ಲಾಯಪ್ಪ, ನಿಂಗರಾಜ್, ನಂದೀಶ್ ಮತ್ತು ಅಭಿಕೃಷ್ಣ ಉಪಸ್ಥಿತರಿದ್ದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವೈಶಂಪಾಳ್ಯ ಗ್ರಾಮದ ಲಿಂಗರಾಜು ಅವರಿಗೆ ಸೇರಿದ 30 x 30 ಅಡಿ ಉದ್ದ ಅಗಲ ಹಾಗೂ ಸುಮಾರು 70 ಅಡಿ ಆಳವಿರುವ ಸುಮಾರು 5 ಅಡಿ ನೀರು ತುಂಬಿದ್ದ ಬಾವಿಗೆ ನೀರು ಅರಸಿ ಬಂದ ಕಾಡು ಹಂದಿ ಅಜಾಗರೂಕತೆಯಿಂದ ಬಿದ್ದಿತ್ತು. ವಿಷಯ ತಿಳಿದು ಕೂಡಲೇ ಹನೂರು ಅಗ್ನಿಶಾಮಕ ಠಾಣೆಯ ಪ್ರಭಾರ ಠಾಣಾಧಿಕಾರಿ ಮಹೇಶ್ ಅವರ ನೇತೃತ್ವದ ತಂಡ ಸ್ಥಳಕ್ಕೆ ಧಾವಿಸಿತು. ಸಿಬ್ಬಂದಿ ಸೂಕ್ತ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಹಂದಿಯನ್ನು ಬಾವಿಯಿಂದ ಮೇಲಕ್ಕೆತ್ತಿ ರಕ್ಷಣೆ ಮಾಡಿದರು. ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿಯ ಸಮ್ಮುಖದಲ್ಲಿ ಹಂದಿಯನ್ನು ಸಮೀಪದ ಬಯಲು ಪ್ರದೇಶಕ್ಕೆ ಸುರಕ್ಷಿತವಾಗಿ ಬಿಡಲಾಯಿತು. ಈ ಕಾರ್ಯಾಚರಣೆಯಲ್ಲಿ ಪ್ರಭಾರ ಅಗ್ನಿಶಾಮಕ ಠಾಣಾಧಿಕಾರಿ ಮಹೇಶ್, ಸಿಬ್ಬಂದಿಗಳಾದ ಪೆರಿಯನಾಗಂ, ಮಹೇಶ್ ಕುಮಾರ್, ಹರ್ಷ, ಲೋಕೇಶ್ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳಾದ ಚಿನ್ನಸ್ವಾಮಿ, ಲಾಯಪ್ಪ, ನಿಂಗರಾಜ್, ನಂದೀಶ್ ಮತ್ತು ಅಭಿಕೃಷ್ಣ ಉಪಸ್ಥಿತರಿದ್ದರು.